ಶಿವರಾತ್ರಿ ವಿಚಾರ ಅಂದರೆ ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳ ಹೆಸರಿಟ್ಕೊಂಡಿರುವಂಥ ಈ ಗೃಹ ನಿರ್ಮಾಣ ಸಂಘದ ಭೂಮಿ ಇರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವರುಣ ಕ್ಷೇತ್ರದಲ್ಲಿ, ಕಂದಾಯ ಸಚಿವರ ಜಿಲ್ಲೆಯಲ್ಲಿ, ಸಹಕಾರ ಮಂತ್ರಿಗಳ ಊರಲ್ಲಿ. ಆದರೂ ಕೂಡ ಇದರಲ್ಲಿ ನಡೆದಿರುವಂಥ ಅಕ್ರಮದ ಬಗ್ಗೆ ಯಾವೊಬ್ಬನೂ ಕೂಡ ಪಿಟಕ್ ಅಂತಿಲ್ಲ. ಯಾಕೆ? ರೂಲ್ಸ್ ಬ್ರೇಕ್ 7. ಮಂಡಳಿಯಲ್ಲಿ ಅನರ್ಹ ನಿರ್ದೇಶಕರು. 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ವಿಧಿ 29/ಸಿ 1/ಬಿ ಅಂತೆ ಸಂಘದ ಆಡಳಿತ ಮಂಡಳಿಯ ಸದಸ್ಯರು ಜಮೀನು ಕರಾರು ಅಥವಾ ಖರೀದಿ ಮಾಡುವಂತಿಲ್ಲ. ಹಾಗೆ ಮಾಡಿದಲ್ಲಿ ಅವರು ಅನರ್ಹರಾಗುತ್ತಾರೆ. ಸೊಸೈಟಿ ಪ್ರಕಾರ, ಸೊಸೈಟಿ ಸೆಕ್ಷನ್ 29C ಪ್ರಕಾರ, ಕೋಆಪರೇಟಿವ್ ಸೊಸೈಟೀಸ್ ಪ್ರಕಾರ ಡೈರೆಕ್ಟರ್ಸು, ಯಾವುದೇ ಡೈರೆಕ್ಟರ್ ಆಗಲಿ ತನ್ನ ಹೆಸರಲ್ಲಿ ಸೊಸೈಟಿಗೆ ಬೆನಿಫಿಷಿಯಲ್ಗಾಗಲಿ ಅಥವಾ ಸೊಸೈಟಿ ಟ್ರಾನ್ಸಾಕ್ಷನ್ ಆಗಲಿ, ಬಿಸ್ನೆಸ್ ಆಗಲಿ, ಬೀಯಿಂಗ್ ಎ ಡೈರೆಕ್ಟರ್ ಕಾನೂನು ಪ್ರಕಾರ ಅವರು ಮಾಡೋಂಗಿಲ್ಲ. ಸೊ ಅವರು ಅದನ್ನು ಆ ಪರಿಮಿತಿನೂ ಮೀರಿ ಡೈರೆಕ್ಟರ್ಸು ತಮ್ಮ ಹೆಸರಲ್ಲಿ ಸೊಸೈಟಿಗೆ ಅಂತ ಹೇಳಿಬಿಟ್ಟು ಲ್ಯಾಂಡ್ ಪರ್ಚೇಸ್ ಮಾಡಿ ಈ ಥರ ಇಲ್ಲಿಗಲ್ ವೇಯಿಂದ ಈ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ಆದರೆ JSS ಪ್ರಸಾದ ನಿಲಯಗಳ ಹಿರಿಯ ವಿದ್ಯಾರ್ಥಿಗಳ ಗೃಹ ನಿರ್ಮಾಣ ಸಹಕಾರ ಸಂಘ ಮಾತ್ರ ಸಹಕಾರ ಕಾಯ್ದೆಯ ಈ ನಿಯಮಗಳನ್ನು ಗಾಳಿಗೆ ತೂರಿದ್ದಲ್ಲದೆ ಸಂಘದ ಬೈಲಾವನ್ನು ಬ್ರೇಕ್ ಮಾಡಿ ಸಂಘದ ಆಡಳಿತ ಮಂಡಳಿ ಸದಸ್ಯರಾದ ಸುಬ್ಬಪ್ಪ, AS ಚೆನ್ನಬಸಪ್ಪ, B ಸಿದ್ದಮಲ್ಲಯ್ಯ ಮುಂತಾದವರ ಹೆಸರಲ್ಲಿ ಭೂಮಿ ಖರೀದಿಸಿದೆ. ತಮ್ಮ ನಿರ್ದೇಶಕರ ಹೆಸರಿಗೆ ಮಾಡಿಕೊಂಡಿದ್ದಾರೆ. ನಿರ್ದೇಶಕರ ಹೆಸರಿಗೆ ಮಾಡಿರ್ತಕ್ಕಂಥದ್ದೇ ಮೊದಲನೇ ತಪ್ಪು. ದೇ ವಿಲ್ ಬಿ ಡಿಸ್ಕ್ವಾಲಿಫೈಡ್ ಇಮಿಡಿಯೇಟ್ಲಿ. ಅವರು ದೇ ಶುಡ್ ನಾಟ್ ಹ್ಯಾವ್ ಎನಿ ಪ್ರಾಫಿಟ್ ಇನ್ ದಿ ಸೇಲ್ ಆರ್ ಪರ್ಚೇಸ್ನಲ್ಲಿ ಅವರು ಇದು ಮಾಡೋಂಗಿಲ್ಲ. ಮಾರಾಟದಲ್ಲಿ ಸೊಸೈಟಿ ಆಸಕ್ತಿನಲ್ಲಿ ಭಾಗವಹಿಸೋಂಗಿಲ್ಲ. ಅವರೇನಿದ್ರೂ ಬರೀ ಸೊಸೈಟಿ ಇದನ್ನು ಹಿತಚಿಂತನೆ ಮಾತ್ರ ಮಾಡಬೇಕು. ಇವರು ನೇರವಾಗಿ ಇವ್ರ ಹೆಸರಿಗೆ ಖರೀದಿ ಮಾಡ್ಕೊಂಡಿದ್ದಾರೆ ಜಮೀನು. 29C ಪ್ರಕಾರ ಅವರು ಅಕಸ್ಮಾತ್ ಆ ರೀತಿ ಪರಿಜಿತಿ ಮಾಡಿದರೆ ಅವರು ದೇ ವಿಲ್ ಬಿಕಮ್ ಡಿಸ್ಕ್ವಾಲಿಫಿಕೇಷನ್. ಇಮಿಡಿಯೇಟ್ಲಿ ಅವರು ಅನರ್ಹರಾಗ್ತಾರೆ. ಒಂದು ವೇಳೆ ಆಡಳಿತ ಮಂಡಳಿ ಸದಸ್ಯರು ಭೂಮಿ ಕರಾರು ಅಥವಾ ಖರೀದಿಯಲ್ಲಿ ಪಾಲ್ಗೊಂಡ್ರೆ ಅವರು ಅನರ್ಹರಾಗುತ್ತಾರೆ. ಆದರೆ ಈ ಸಂಘ ಮಾತ್ರ ಇಂತಹ ಅನರ್ಹ ಸದಸ್ಯರನ್ನೇ ಒಳಗೊಂಡಿದೆ. ರೂಲ್ಸ್ ಬ್ರೇಕ್ 8. ಸೈಟ್ ಹಂಚಿಕೆಯಲ್ಲೂ ಅಕ್ರಮ. JSS ಪ್ರಸಾದ ನಿಲಯಗಳ ಹಿರಿಯ ವಿದ್ಯಾರ್ಥಿಗಳ ಗೃಹ ನಿರ್ಮಾಣ ಸಹಕಾರ ಸಂಘ ಬಡಾವಣೆ ನಿರ್ಮಾಣದಲ್ಲೂ ಎಡವಿದೆ. ಇದು ಬೈಲಾ 61/A ರಂತೆ ಕಾನೂನುಬದ್ಧವಾಗಿ ಬಡಾವಣೆ ರಚಿಸಿಲ್ಲ. ಸದಸ್ಯರನ್ನ ಸಮಾಧಾನ ಪಡಿಸಲು ಸರ್ಕಾರ ಅಥವಾ ಅರೆ ಸರ್ಕಾರ ಪ್ರಾಧಿಕಾರದ ಅನುಮತಿಯೂ ಇಲ್ಲದೆ ಸರ್ವಾಧಿಕಾರ ಧೋರಣೆಯಿಂದ ಬಡಾವಣೆ ರಚಿಸಿ 542 ಮಂದಿಗೆ ಸೈಟ್ ಅನ್ನು ಹಂಚಲಾಗಿದೆ. ದುರಂತವೆಂದರೆ ಈ ಸೈಟ್ ಅನ್ನ ನಿಯಮದಂತೆ ಸದಸ್ಯರ ಹೆಸರಿಗೆ ನೋಂದಾವಣೆ ಮಾಡಲಾಗಿಲ್ಲ. ರೂಲ್ಸ್ ಬ್ರೇಕ್ 9. ಗುತ್ತಿಗೆದಾರರು ಪಾಲುದಾರರು. ಈ ಸಂಘ ಮಾಡಿರುವ ಮತ್ತೊಂದು ಅಕ್ರಮ ನೋಡಿ. ಸಂಘದ ಬಡಾವಣೆಯನ್ನ ಅಭಿವೃದ್ಧಿಗೊಳಿಸಿದ್ದು ಮೈಸೂರಿನ ESS ಅಂಡ್ ESS ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್. ಇದು ಮಾಜಿ ಸಚಿವ ರಾಮದಾಸ್ ಅವರ ತಮ್ಮ ಶ್ರೀಕಾಂತ್ ದಾಸ್ಗೆ ಸೇರಿರುವ ಸಂಸ್ಥೆ. ಈ ಸಂಸ್ಥೆಯ ಹೆಸರಲ್ಲೂ ಸಂಘ ಭೂಮಿಯನ್ನ ಖರೀದಿಸಿದೆ. ಅಲ್ಲದೆ ಈ ಸಂಸ್ಥೆಗೆ ಲೇಔಟ್ ಅಭಿವೃದ್ಧಿಗೊಳಿಸಿದ್ದಕ್ಕಾಗಿ 17,55,00,000 ಪಾವತಿಸಿದೆ. ಗುತ್ತಿಗೆದಾರರ ಹೆಸರಿನಲ್ಲೂ 40 ಎಕರೆನ ಜಮೀನು ಖರೀದಿ ಮಾಡಿದ್ದೀವಿ ಅಂತ ಜನರಲ್ ಬಾಡಿ ರಿಪೋರ್ಟ್ನಲ್ಲೇ ವಾರ್ಷಿಕ ವರದಿನಲ್ಲೇ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಮಾಡೋಂಗಿಲ್ಲ, ಆ ರೀತಿ ಮಾಡೋಂಗಿಲ್ಲ. ಅವ್ರ ಹೆಸರಲ್ಲೇ ಇಟ್ಕೊಂಡಿದ್ದಾರೆ. ಅವರು ಅಥವಾ ಅವರ ಅಸೋಸಿಯೇಟ್ಸ್ನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅಲ್ಲ, ಅವ್ರು ಮಾಡೋಂಗಿಲ್ಲ, ಏನೋ ಮಾಡಿದ್ದಾರೆ. ಅವ್ರಿಗೆ ಅರ್ಜೆಂಟ್ ಕೆಲಸ ಆಗಬೇಕು, ಅದಕ್ಕೋಸ್ಕರ ಮಾಡಿದ್ದಾರೆ. ರೂಲ್ಸ್ ಬ್ರೇಕ್ 10. ಸದಸ್ಯರಿಗೆ ತಪ್ಪು ಮಾಹಿತಿ. JSS ಪ್ರಸಾದ ನಿಲಯಗಳ ಹಿರಿಯ ವಿದ್ಯಾರ್ಥಿಗಳ ಗೃಹ ನಿರ್ಮಾಣ ಸಹಕಾರಿ ಸಂಘ ತನ್ನ ಸದಸ್ಯರಿಗೆ ತಪ್ಪು ಮಾಹಿತಿಯನ್ನ ನೀಡುತ್ತಾ ಬಂದಿದೆ. ಇದು ಸಂಘದ ವಾರ್ಷಿಕ ವರದಿಯನ್ನ ಗಮನಿಸಿದಾಗ ಗೊತ್ತಾಗುತ್ತೆ. ಇದರಲ್ಲಿ ಮೊದಲು ಭೂ ಸುಧಾರಣೆ ಕಾಯ್ದೆ ಸೆಕ್ಷನ್ 109ರ ಅನುಮತಿಯಾಗಲಿ, ಭೂ ಉಪಯೋಗ ಅಥವಾ ಬದಲಾವಣೆಯ ಅವಶ್ಯಕತೆ ಇಲ್ಲ ಅಂತ ನಮೂದಿಸುತ್ತಾರೆ. ತದನಂತರದ ವರದಿಗಳಲ್ಲಿ ಸರ್ಕಾರದ ಅನುಮತಿ ವಿಳಂಬವಾಗುತ್ತಿದೆ ಎಂದು ಹೇಳ್ತಾರೆ. ಅಲ್ಲದೆ ಸಂಘದ ಬೈಲಾ ಪ್ರಕಾರ ಸಂಘದ ಸದಸ್ಯರು ಸಂಘದ ಯಾವುದೇ ದಾಖಲೆಗಳನ್ನ ಮುಕ್ತವಾಗಿ ಪಡೆಯಬಹುದು. ಆದರೆ ಇಲ್ಲಿ ಅದಕ್ಕೂ ಅವಕಾಶವಿಲ್ಲವಂತೆ. ಸದಸ್ಯರ ಮೇಲೆ ತೆರಿಗೆಯ ಹೊರೆ. JSS ಪ್ರಸಾದ ನಿಲಯಗಳ ಹಿರಿಯ ವಿದ್ಯಾರ್ಥಿಗಳ ಗೃಹ ನಿರ್ಮಾಣ ಸಹಕಾರ ಸಂಘ ಸುತ್ತೂರು ಸ್ವಾಮಿಗಳ ಹೆಸರು ಹೇಳಿಕೊಂಡು ಅವರ ಭಾವಚಿತ್ರ ತೋರಿಸಿ ಜನರಿಗೆ ಮೋಸ ಮಾಡ್ತಿದೆ. ಸಂಘ ಮಾಡಿರುವ ಈ ಅಕ್ರಮ ಚಟುವಟಿಕೆಗಳಿಂದ ಈಗ ಸದಸ್ಯರು ಹೆಚ್ಚುವರಿ ತೆರಿಗೆ, ಭೂ ಪರಿವರ್ತನೆ, ಭೂ ಬದಲಾವಣೆಗೆ ಹೆಚ್ಚುವರಿಯಾಗಿ ಕೋಟ್ಯಂತರ ರೂಪಾಯಿ ಶುಲ್ಕವನ್ನು ತೆರಬೇಕಾಗಿದೆ. ಈ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ನೋಡಿ, ಒಂದು ಎಕರೆಗೆ 43,560 ಸ್ಕ್ವೇರ್ ಫೀಟ್ ಬರುತ್ತೆ. ಈ 40 ಇವರು ಕನ್ವರ್ಟೆಡ್ ಲ್ಯಾಂಡನ್ನು ರಿಜಿಸ್ಟರ್ ಮಾಡಬೇಕು ಅಂದರೆ ಸ್ಕ್ವೇರ್ ಫೂಟ್ಗೆ ಇಲ್ಲಿ 225 ರೂಪಾಯಿ ನಡೀತಾ ಇದೆ. 225 ರೂಪಾಯಿ ಅಂತ ಲೆಕ್ಕ ಹಾಕಿದ್ರೆ ಒಂದು ಎಕರೆಗೆ 98,01,000 ರೂಪಾಯಿ ಆಗುತ್ತೆ. ಇದಕ್ಕೆ ಸ್ಟಾಂಪ್ಸ್ ಕೊಟ್ಟರೆ
6,51,766 ರೂಪಾಯಿ ಆಗುತ್ತೆ. ಒಟ್ಟು 135 ಎಕರೆಗೆ 8,80,00,000 ಆಗುತ್ತೆ. ಇದು ಯಾರ ಮೇಲೆ ಹಾಕ್ತಾರೆ? ಸದಸ್ಯರ ಮೇಲೆ ಹಾಕ್ತಾರೆ. ಈ ಸಂಘದಲ್ಲಿ ನಡೆದಿರುವ ಭಾರಿ ಹಗರಣದ ಬಗ್ಗೆ ಈಗಲೇ ತನಿಖೆ ನಡೆಸಿ ತಪ್ಪನ್ನ ಸರಿಪಡಿಸದಿದ್ದರೆ ಮುಖ್ಯಮಂತ್ರಿಗಳ ನಾಡಲ್ಲೇ ಭಾರಿ ಭೂ ಹಗರಣ ನಡೆಯುವುದರಲ್ಲಿ ಅನುಮಾನವೇ ಇಲ್ಲ. ಸಹಕಾರ ಸಚಿವರೇ, ನಿಮ್ಮ ಇಲಾಖೆ ಭ್ರಷ್ಟಾಚಾರದಿಂದ ಗಬ್ಬೆದ್ದು ನಾರುತ್ತಿದೆ. ನಿಮ್ಮ ಇಲಾಖೆ ಅಧಿಕಾರಿಗಳ ಅಕ್ರಮ ಅವ್ಯವಹಾರಕ್ಕೆ ಕಡಿವಾಣ ಹಾಕುವವರೇ ಇಲ್ಲದಾಗಿದೆ. ಇದರಿಂದ ಸಾವಿರಾರು ಮಂದಿ ನೊಂದು ಬೆಂದು ಹೋಗಿದ್ದಾರೆ. ಈಗಲಾದರೂ ನೀವು ಈ ಭ್ರಷ್ಟ ಅಧಿಕಾರಿಗಳ ಅಕ್ರಮ ಅವ್ಯವಹಾರಕ್ಕೆ ಬ್ರೇಕ್ ಹಾಕಿ ನೊಂದ ಜೀವಗಳಿಗೆ ಒಂದಿಷ್ಟು ನ್ಯಾಯ ಕೊಡಿ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೇನಾದರೂ ಸಮಸ್ಯೆ ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.